ಒಂದು ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟಿದ್ರೆ ಸಾಕು, ಈ ಥರ ರುಚಿ ರುಚಿಯಾದಂಥ ಟೇಸ್ಟೇ ಇರುವಂಥ ಹಲ್ವಾ ಮಾಡ್ಬೋದು ಅಂದರೆ ನೀವೇನಾದರೂ ನಂಬ್ತೀರಾ? ಖಂಡಿತವಾಗ್ಲೂ ಇದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರುವಂಥ ಒಂದು ಗೋಧಿ ಹಿಟ್ಟಿನ ಹಲ್ವಾ. ತುಂಬ ಚೆನ್ನಾಗಿರುತ್ತೆ, ಮಕ್ಕಂಡಿ ಹಲ್ವಾ ಅಂತಲೇ ಕರೀತಾರೆ. ಸೊ ಇದನ್ನು ಬನ್ನಿ ಹೇಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಗ್ಲಾಸ್ ಆಗುವಷ್ಟು ಅಥವಾ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಸೇರಿಸ್ಬೇಕು. ನೋಡಿ, ಈ ಥರ ನೀರು ಹಾಕಿದ್ಮೇಲೆ ಒಂದು ಗಂಟುಗಳಿಲ್ಲದೆ ಇರೋ ಥರ ಒಂದು ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಕೈಯಿಂದ ಬೇಕಿದ್ರೂ ನೀವು ಕಲಿಸ್ಕೋಬೋದು. ನೆನಪಿರಲಿ, ಇದನ್ನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಆವಾಗ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು. ನೋಡಿ, ಕಲಿಸ್ಕೊಂಡಂಥ ಹಿಟ್ಟೇನಿದೆ ನೋಡಿ ನೀರಲ್ಲಿ, ಅದನ್ನು ಸೋಸ್ಕೊತಾ ಇದ್ದೀನಿ ನಾನು. ಈ ಸ್ಟೆಪ್ಗಳು ಮಾತ್ರ ತುಂಬ ಚೆನ್ನಾಗಿ ನೀವು ನೆನಪಿಟ್ಕೋಬೇಕು, ನೀವು ಮಾಡಬೇಕು ಅಂದ್ಕೊಂಡ್ರೆ ಈ ಹಲ್ವಾನ. ಇವಾಗ ಸೋಸ್ಕೊಂಡಿದ್ವಲ್ಲ, ಇದರಿಂದ ನೋಡಿ ಈ ಥರ ವೇಸ್ಟ್ ಬರುತ್ತೆ, ಇದನ್ನು ರಿಮೂವ್ ಮಾಡಬೇಕು. ಇದನ್ನು ಬಳಸೋ ಹಾಗಿಲ್ಲ. ಇದು ಇವಾಗ ಒಂದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಡಬೇಕು, 5ರಿಂದ 10 ನಿಮಿಷ. ಆಮೇಲೆ ನೀರು ಮೇಲ್ಗಡೆ ತೇಲುತ್ತೆ, ಹಿಟ್ಟು ಏನಿರುತ್ತಲ್ಲ ಅದು ಕೆಳಗಡೆ ಉಳ್ಕೊಳ್ಳುತ್ತೆ. ಮೇಲ್ಗಡೆ ಇರುವಂಥ ತಿಳಿ ನೀರೇನಿರುತ್ತೆ ನೋಡಿ, ಆ ನೀರನ್ನು ನಾವಿಲ್ಲಿ ನಿಧಾನಕ್ಕೆ ಸೋಸ್ಕೋಬೇಕು. ಮೇಲ್ಗಡೆ ನೀರು ಮಾತ್ರ ಬರಬೇಕು, ಅಷ್ಟು ನಿಧಾನಕ್ಕೆ ಇಲ್ಲಿ ಸೋಸ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು. ಇವಾಗ ಈ ತಳಕ್ಕೆ ಉಳಿದಿರುವಂಥ ಹಿಟ್ಟೇನಿದೆ ನೋಡಿ, ಅದು ನಮಗೆ ಬೇಕಾಗಿಲ್ಲ. ಇವಾಗ ಇದನ್ನು ನೀವು ಗೋಧಿ ದೋಸೆ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಅಥವಾ ಗೋಧಿ ಹಿಟ್ಟನ್ನು ನಾದ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋಬೋದು. ಇವಾಗ ನಮಗೆ ಬೇಕಾಗಿರೋದು ಸೋಸ್ದಂಥ ಮೇಲ್ಗಡೆ ಇರುವಂಥ ತಿಳಿ ನೀರು. ಇದನ್ನು ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಆವಾಗ ಮತ್ತೆ ಇಲ್ಲಿ ಮೇಲ್ಗಡೆ ನೀರಿನ ಅಂಶ ಮತ್ತೆ ನಿಂತ್ಕೊಂಡಿರುತ್ತೆ. ಆ ನೀರನ್ನು ಕೂಡ ನಾವಿಲ್ಲಿ ಸೋಸ್ಕೋಬೇಕಾಗತ್ತೆ, ಅಥವಾ ನೀಟಾಗಿ ಈ ಥರ ತೆಗೆದುಕೊಳ್ಳಿ ನೀರನ್ನು. ನಾನಲ್ಲಿ ಅದೇ ಬೌಲ್ಗೆ ತೆಗಿತಾ ಇದ್ದೀನಿ. ನಿಧಾನಕ್ಕೆ ಬಾಗಿಸ್ಕೊಳ್ಳಿ. ಮೇಲ್ಗಡೆ ನಿಂತಿರುವಂಥ ನೀರು ಮಾತ್ರ ನೀವು ತೆಗಿಬೇಕಾಗತ್ತೆ, ಪೂರ್ತಿ ತೆಗಿಬಿಡಿ. ಇವು ಕೆಳಗಡೆ ಉಳಿದಿರುವಂಥ ಮತ್ತೆ ಏನು ಹಿಟ್ಟಿನ ಅಂಶ ಉಳುತ್ತಲ್ಲ, ಇದು ನಮಗೆ ಬೇಕಾಗಿರುವಂಥದ್ದು. ಇದನ್ನು ಇವಾಗ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಇದನ್ನು ಹೇಗೆ ಮಾಡೋದು ಹಲ್ವಾ ಇದರಿಂದ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ, ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಚೆನ್ನಾಗಿ ಕಾದಾದ್ಮೇಲೆ ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ ಬಳಸ್ತಾ ಇಲ್ಲ, ಗೋಡಂಬಿ, ಬಾದಾಮ್ ಮತ್ತು ಮೆಲನ್ ಸೀಡ್ಸನ್ನು ಬಳಸ್ತಾ ಇದ್ದೀನಿ. ಅದೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ತುಪ್ಪದಲ್ಲಿ ಹುರ್ಕೊಂಡು ಅದನ್ನು ಒಂದು ಬೇರೆ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ತುಪ್ಪದ ಸಮೇತನೇ ನಾನಿಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀವು ಕೂಡ ನಿಮ್ಮಲ್ಲಿ ತುಂಬ ಸುಲಭವಾಗಿ ಟೇಸ್ಟಿ ಆದಂಥ ಹಲ್ವಾ ಮಾಡ್ಬೋದು. ನಾನಲ್ಲಿ ಮತ್ತೊಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು, ಫುಲ್ ಒಂದು ದೊಡ್ಡ ಕಪ್ಪಿಂದ ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ ಕಪ್ ಆಗೋಷ್ಟು ನಾನು ಹಿಟ್ಟನ್ನು ಬಳಸಿದ್ದೀನಲ್ಲ, 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು, ಒಂದು ಹನಿ ಕೂಡ ನೀರು ಹಾಕಬಾರ್ದು. ಅದೇ ತುಪ್ಪದಲ್ಲೇ ಈ ಥರ ಕರಗಬೇಕು, ಕ್ಯಾರಮಲ್ ಥರ ಆಗಬೇಕು ಸಕ್ಕರೆ. ಈ ಥರ ಕಲರೆಲ್ಲ ಗೋಲ್ಡನ್ ಥರ ಕಲರ್ ಆದಮೇಲೆ ಮತ್ತೆ ಇದನ್ನು ಸೀದಿಸ್ಬಾರ್ದು. ಇದೆಲ್ಲ ಸ್ಟೆಪ್ಗಳನ್ನು ನೀವು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಿ, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬಾರ್ದು, ಸೀದೋಗುತ್ತೆ. ಇದು ಕ್ಯಾರಮಲ್ಲು ವಿಷ ಬಂದುಬಿಡುತ್ತೆ. ಹಾಗಾಗಿ ಇವಾಗ ಈ ಥರ ಕಲರ್ ಚೇಂಜ್ ಆದಮೇಲೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ಚರು, ಅದನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತಕ್ಷಣವೇ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು. ಕ್ಯಾರಮಲ್ ಜೊತೆಗೆ ಅದು ಮಿಕ್ಸ್ ಆಗಬೇಕು ನೀಟಾಗಿ. ಇದನ್ನು ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ನೀವು ಹೈ ಫ್ಲೇಮ್ನಲ್ಲಿ ಇಡಲೇಬಾರ್ದು. ಪೂರ್ತಿ ಹಲ್ವಾ ಕಂಪ್ಲೀಟಾಗಿ ಮುಗಿಯೋವರೆಗೂ ಕೂಡ ನೀವು ಲೋ ಫ್ಲೇಮ್ನಲ್ಲೇ ಮಾಡಬೇಕಾಗತ್ತೆ. ಇದನ್ನು ಒಂದು ನೆನಪಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ಇವಾಗ ನೋಡಿ, ಎಲ್ಲ ಮಿಕ್ಸ್ಚರ್ ಚೆನ್ನಾಗಿ ಮಿಕ್ಸ್ ಆಗಿದೆ ಕ್ಯಾರಮಲ್ ಜೊತೆಗೆ. ಇದು ಇವಾಗ ಪೂರ್ತಿ ರಿಲೀಸ್ ಆಗಬೇಕು, ತುಪ್ಪ ರಿಲೀಸ್ ಆಗಬೇಕು ಇದರಿಂದ. ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಫ್ಲೇವರ್ ಬರಲಿ ಅಂಥೇಳಿ. ಮತ್ತು ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಟೋಟಲಾಗಿ ಇಲ್ಲಿ ಬಳಸಿದ್ದು 3 ಸ್ಪೂನ್ ತುಪ್ಪ ಅಷ್ಟೇ. 3 ಸ್ಪೂನ್ ತುಪ್ಪದಲ್ಲಿ ತುಂಬ ಟೇಸ್ಟಿಯಾಗಿ ಹೊರಗಡೆಗಿಂತ ಚೆನ್ನಾಗಿ ಸಿಗುವಂಥ ಮಕಂಡಿ ಹಲ್ವಾ ರೆಡಿ ಆಗುತ್ತೆ, ತುಂಬ ರುಚಿಯಾಗುತ್ತೆ. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡ್ತಾ 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 ಇದು ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು. ಇವಾಗ ಈ ಪ್ಯಾನ್ಗೆ ಅಂಟ್ಕೊಳ್ಳೋ ಥರ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹೋಗಿ ಕಂಪ್ಲೀಟಾಗಿ ಸಪ್ರೇಟ್ ಆಗಬೇಕು. ಪ್ಯಾನ್ಗೆ ಒಂಚೂರು ಅಂಟ್ಕೋಬಾರ್ದು. ಈ ಟೈಮಲ್ಲಿ ನೋಡಿ, ನಾನಿಲ್ಲಿ ಮತ್ತೆ ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಕೊಂಡಿದ್ವಲ್ಲ ಫ್ರೈ ಮಾಡಿಕೊಂಡು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ತುಪ್ಪದ ಸಮೇತನೇ. ಇವಾಗ ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ತಿರುಗಿಸ್ತಾ ಇರಬೇಕು. ಕೈ ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಈ ಥರ ತಿರುಗಿಸ್ತಾ ಇದ್ರ ಮೇಲ್ಗಡೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಹಲ್ವಾ ಏನಿದೆ ನೋಡಿ, ಅದ್ರ ಮೇಲ್ಗಡೆ ಸಣ್ಣ ಸಣ್ಣ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಅಂದ್ಕೋಬೇಕು ಹಲ್ವಾ ಕರೆಕ್ಟಾಗಿ ರೆಡಿ ಆಗಿದೆ. ಇವಾಗ ನೋಡ್ತಿರ್ಬೋದು, ತಳ ಕೂಡ ಬಿಡ್ತಾ ಇದೆ. ಇವಾಗ ಇದನ್ನು ಸಡನ್ನಾಗಿ ಏನು ಮಾಡಬೇಕು, ಒಂದು ಟ್ರೇಲಿ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಒಂದು ಬೇರೆ ಬೌಲ್ಗೋ ಯಾವುದೋ ಒಂದು ಪಾತ್ರೆಗೋ ಹಾಕೋಬೋದು ತುಪ್ಪ ಸವರ್ಸ್ಕೊಂಡು. ಇವಾಗ ನಿಧಾನಕ್ಕೆ ಈ ಥರ ಸೆಟ್ ಮಾಡ್ಕೋಬೇಕು. ಕಟ್ ಮಾಡೋಕ್ಕೆ ಶೇಪಾಗಿ ಕಟ್ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಈ ಥರ ಸೆಟ್ ಮಾಡ್ಕೊಳ್ಳಿ ತುಪ್ಪ ಹಾಕ್ಕೊಂಡು. ಇವಾಗ ಇದನ್ನು ಒಂದು 3ರಿಂದ 4 ಗಂಟೆ ಬಿಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಹೊರಗಡೆ ಕೂಡ ಇಡ್ಬೋದು. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫ್ರೀಝರಲ್ಲಿ ಇಡಬೇಡಿ, ಫ್ರಿಜ್ಜಲ್ಲಿ ಮಾತ್ರ ಇಡಬೇಕು.
ಇವಾಗ ನೋಡಿ ಫ್ರಿಡ್ಜಿಂದ ತೆಗೆದು ಒಂದು 3 ಗಂಟೆ ಬಿಟ್ಟಿದ್ದೆ, ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಟ್ ಮಾಡ್ತಿರ್ಬೇಕಾದ್ರೆ ನೀವು ನೋಡ್ತಿರ್ಬೋದು ಯಾವ ಥರ ಬಂದಿದೆ ಹಲ್ವಾ ಅಂಥೇಳಿ. ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಗಟ್ಟಿಯಾಗಿ ಬಂದಿಲ್ಲ ಇದು. ಫ್ರಿಜ್ಜಲ್ಲಿ ಇಟ್ಟಿರೋದಕ್ಕೆ ಈ ಥರ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ಬೋದು. ಹೊರಗಡೆ ಇಟ್ಟರು ಕೂಡ ತುಂಬ ಚೆನ್ನಾಗೇ ಬರುತ್ತೆ. ನೋಡಿ ಯಾವ ಥರ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಲೇಬೇಕು. ಯಾರ್ಯಾರು ಟ್ರೈ ಮಾಡ್ತಿದ್ದೀರಾ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾರ್ಯಾರು ಟ್ರೈ ಮಾಡಿ ಇದನ್ನು ಟೇಸ್ಟ್ ನೋಡಿದರೆ ಅವರು ಕೂಡ ಖಂಡಿತ ಮರೀದೆ ನನಗೆ ಕಮೆಂಟ್ ಹಾಕ್ರಿ ಬಂದು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.